ಯಾವಾಗ ಬೇಕಾದ್ರೂ ಡಿಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೋದು ಹೀಗಂತ ದಾವಣಗೆರೆಯಲ್ಲಿ ಶಿವಗಂಗಾ ಬಸವರಾಜ್ ಯೂ ಟರ್ನ್ ಹೊಡೆದಿದ್ದಾರೆ. ಡಿಸೆಂಬರ್ ನಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ರಕ್ತದಲ್ಲಿ ಬರೆದು ಕೊಡ್ತೀನಿ ಅಂತ ಶಿವಗಂಗಾ ಹೇಳಿದ್ರು ಒಂದ್ಸಲ. ರಕ್ತದಲ್ಲಿ ಬೇಕಾದ್ರೆ ಬರೆದು ಕೊಡ್ತೀನಿ, ಸಿಎಂ ಆಗ್ತಾರೆ ಅಂತ. ಈಗ 5 ವರ್ಷಗಳಲ್ಲಿ ಯಾವ ಡಿಸೆಂಬರ್ ನಲ್ಲಾದ್ರೂ ಬೇಕಾದ್ರೆ ಆಗ್ಬೋದು ಅಂತ ಉಲ್ಟಾ ಹೊಡೆದಿದ್ದಾರೆ. 5 ವರ್ಷಗಳಲ್ಲಿ ತುಂಬಾ ಡಿಸೆಂಬರ್ಗಳು ಬರುತ್ತಲ್ವಾ, ತುಂಬಾ ಅಂದ್ರೆ ಅಷ್ಟು 5 ಬರೋದು, 5 ವರ್ಷದಲ್ಲಿ 5 ಡಿಸೆಂಬರ್ ಬರುತ್ತೆ. ಇದೇ ಡಿಸೆಂಬರ್ ನಲ್ಲಿ ಸಿಎಂ ಆಗ್ತಾರೆ ಅಂತ ನಾನೇನು ಹೇಳಿಲ್ಲ. ಈಗ ನಮ್ದು 5 ವರ್ಷ ಅಲ್ವಾ, 5 ವರ್ಷದಲ್ಲಿ 2 ವರ್ಷ ಮುಗ್ದೋಗಿದೆ ಸರ್. ಶಿವಗಂಗಾ ಬಸವರಾಜ್ ಅವ್ರಿಗೆ ನೆನಪು ಮಾಡ್ಬೇಕು, 2 ವರ್ಷ ಮುಗ್ದೋಗ್ಬಿಟ್ಟಿದೆ. ಈ 3 ವರ್ಷದಲ್ಲಿ ಯಾವಾಗ ಆಗ್ತಾರೆ ಹೇಳಿ ಅಂತ ಕೇಳ್ಬೇಕು ಯಾರಾದ್ರು. 5 ವರ್ಷದಲ್ಲಿ 5 ಡಿಸೆಂಬರ್ ಬರುತ್ತಲ್ಲ, ಯಾವಾಗ ಬೇಕಾದ್ರು ಯಾವ ಡಿಸೆಂಬರ್ ಅಲ್ಲಿ ಬೇಕಾದ್ರೂ ಆಗ್ಬೋದು ಅಂತ ಹೇಳಿದ್ದಾರೆ. ಅಂದ್ರೆ ಯೂ ಟರ್ನ್ ನೋಡ್ತಿದ್ದಾರೆ, ಚಪಾತಿ ಮಗಚ್ ಹಾಕಿದ್ದಾರೆ ಅಷ್ಟೇ. ನಮ್ಮಲ್ಲಿ ಯಾವುದೇ ರೀತಿಯ ಕಿತ್ತಾಟ ಇಲ್ಲ ಅಂತ ಶಿವಗಂಗಾ ಬಸವರಾಜ್ ಅವರು ಹೇಳಿದ್ದಾರೆ. ಅಗೈನ್ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಬೇಕಾದ್ರೆ ರಕ್ತದಲ್ಲಿ ಬರ್ಕೊಡ್ತೀನಿ, ನಾನು ನೆನ್ಪಿಟ್ಕೊಳ್ಳಿ, ಡಿಸಿಎಂ ಇರೋರು ಸಿಎಂ ಆಗೇ ಆಗ್ತಾರೆ. ಆದ್ರೆ ಯಾವ ಡಿಸೆಂಬರ್ ಅಲ್ಲಿ ಅಂತ ನಾನು ಹೇಳಿಲ್ಲ. ಈ ಡಿಸೆಂಬರ್ ಅಲ್ಲಿ ಆಗ್ಬೋದು, ಮುಂದಿನ ವರ್ಷದ ಡಿಸೆಂಬರ್ ಅಲ್ಲಿ ಆಗ್ಬೋದು. 5 ವರ್ಷದಲ್ಲಿ 5 ಡಿಸೆಂಬರ್ ಬರುತ್ತಲ್ಲ ಅಂದಿದ್ದಾರೆ. ಅವರಿಗೆ ಯಾವಾಗ ಮಾಧ್ಯಮದವ್ರು ನನ್ ಮಾಡ್ಬೇಕಿತ್ತು, ಸರ್ 5 ಡಿಸೆಂಬರ್ ಅಲ್ಲ ಸರ್, ಆಲ್ರೆಡಿ ಇನ್ನೊಂದು ಡಿಸೆಂಬರ್ ಬಂದ್ಬಿಟ್ರೆ 3 ವರ್ಷ ಮುಗಿಸ್ಬಿಡ್ತೀರಿ ನೀವು ಅಂತ ಹೇಳ್ಬೇಕಿತ್ತು ಯಾರಾದ್ರು. ಓಕೆ, ನೀವೆಲ್ಲ ಹೆಂಗ್ ಒಗ್ಗಟ್ಟು, ನಮ್ಮ ಸ್ವಾಮಿಗಳೆಲ್ಲ ಒಗ್ಗಟ್ಟು, ನಾವು ಹಂಗೆ ಕಾಂಗ್ರೆಸ್ ಎಲ್ಲ ಒಗ್ಗಟ್ಟಾಗಿದ್ದೀವಿ. ಸಿಎಂ ಅವರು 5 ವರ್ಷ ಡಿಸೆಂಬರ್ ಇದೆಯಲ್ಲ, ನೀವು ಹೇಳ್ತೀರಿ ಡಿಸೆಂಬರ್ ಹೇಳಿದ್ರೆ ಅಲ್ಲಿವರೆಗೂ ಮಾತಾಡೋಲ್ಲ ಆ ವಿಷಯ. ಜನವರಿಯಿಂದ ಮತ್ತೆ ಪಬ್ಲಿಕ್ ಮೀಟಿಂಗಿಗೆ ಎಲ್ಲ ಕ್ಯಾನ್ಸಲ್ ಮಾಡಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಿ ಡೆಂಗಿ ಜ್ವರ ಅಂತ ಕೇಳ್ಪಟ್ಟೆ, ಯಾಕಂದ್ರೆ ರೆಸ್ಟಲ್ಲಿದೆ ಅಷ್ಟೇ. ನಿಮಗೆ ಗೊತ್ತಿದೆ, ಎಂಥ ಜ್ವರ ಎಂಥದಿದ್ರು ಹೋರಾಟ ಅನ್ನೋಂಥ ವ್ಯಕ್ತಿ. ನೀವೆಲ್ಲ ಹೆಂಗ್ ಒಗ್ಗಟ್ಟು, ನಮ್ಮ ಸ್ವಾಮಿಗಳೆಲ್ಲ ಒಗ್ಗಟ್ಟು, ನಾವು ಹಂಗೆ ಕಾಂಗ್ರೆಸ್ ಎಲ್ಲ ಒಗ್ಗಟ್ಟಾಗಿದ್ದೀವಿ. ಸಿಎಂ ಅವರು 5 ವರ್ಷ ಡಿಸೆಂಬರ್ ಇದೆಯಲ್ಲ, ನೀವು ಹೇಳ್ತೀರಿ ಡಿಸೆಂಬರ್ ಹೇಳಿದ್ರೆ ಅಲ್ಲಿವರೆಗೂ ಮಾತಾಡೋಲ್ಲ ಆ ವಿಷಯ. ಜನವರಿಯಿಂದ ಮತ್ತೆ ಯಾವುದು ಪಬ್ಲಿಕ್ ಮೀಟಿಂಗಿಗೆ ಎಲ್ಲ ಕ್ಯಾನ್ಸಲ್ ಮಾಡಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಿ ಡೆಂಗಿ ಜ್ವರ ಅಂತ ಕೇಳ್ಪಟ್ಟೆ, ಯಾಕಂದ್ರೆ ರೆಸ್ಟಲ್ಲಿದೆ ಅಷ್ಟೇ. ನಿಮಗೆ ಗೊತ್ತಿದೆ, ಎಂಥ ಜ್ವರ ಎಂಥದಿದ್ರು ಹೋರಾಟ ಅನ್ನೋಂಥ ವ್ಯಕ್ತಿ. ನೀವೆಲ್ಲ ಹೆಂಗ್ ಒಗ್ಗಟ್ಟು, ನಮ್ಮ